ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ZPNF ಅಥವಾ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಕುರಿತಾಗಿ ಮಾತನಾಡೋಣ. ಇದೊಂದು ಯಾವ ರೀತಿ ಕೃಷಿ ಅಂತ ಹೇಳಿದರೆ, ತುಂಬ ಖರ್ಚು ಕಡಿಮೆ, ತುಂಬ ಕೆಲಸಗಳು ಕಡಿಮೆ, ಯಾವುದೇ ವಾತಾವರಣಕ್ಕೆ ಹಾನಿ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಏನು ಅಂತಂದರೆ ಬದುಕಲ್ಲಿ ಬಿಡಿ ಅಂತಕ್ಕಂಥ ಫಾರ್ಮಿಂಗ್ ಅಂತ ಹೇಳ್ಬೋದು. ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ಇದು ಒಂದು ಸಸ್ಟೈನೇಬಲ್ ಕೆಮಿಕಲ್ ಫ್ರೀ ಆದಂಥ ಅಗ್ರಿಕಲ್ಚರ್ ಅಂತ ಹೇಳ್ಬೋದು. ಏನು ಇದ್ರ ಬಗ್ಗೆ ಕುರಿತಾಗಿ ಹೇಳೋದಾಯಿತು ಅಂದರೆ, ರೈತನ ಖರ್ಚನ್ನು ಕಡಿಮೆ ಮಾಡುತ್ತೆ, ಅರ್ಧ ಅಥವಾ ಹೆಚ್ಚು ಕಡಿಮೆ ಜೀರೋ ಮಾಡುತ್ತೆ. ಆದಾಯವನ್ನು ದ್ವಿಗುಣಗೊಳಿಸುತ್ತೆ. ಹೇಗೆ ಇದು ಆದಾಯ ದ್ವಿಗುಣಗೊಳಿಸುತ್ತೆ? ಎಷ್ಟು ಬಂದರೂ ಎಲ್ಲವೂ ಲಾಭವೇ ಅಲ್ವಾ? ಯಾಕಂದರೆ ಖರ್ಚು ಏನೂ ಇಲ್ಲೇ ಇಲ್ಲ ಅಂತಂದಾಗ ಬರೋದೆಲ್ಲ ಲಾಭವೇ ಅಂತ. ಹಾಗೆ ನ್ಯಾಚುರಲ್ ಪ್ರೋಸೆಸ್ಸು ಯೂಸ್ ಮಾಡೋದು. ಆಮೇಲೆ ಲೋಕಲ್ ಕೌ ಏನು ದೇಸಿ ಹಸುಗಳು ಏನು ಸಿಗ್ತವೆ ಅದನ್ನೇ ಬಳಸ್ಕೊಂಡು ಅದರ ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಸಗಣಿ, ಗಂಜಲ ಎಲ್ಲವನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ಈ ಒಂದು ಅದಕ್ಕೆ ಮಗು ಆದಾಗಂತ ಒಂದು ಸಂದರ್ಭದಲ್ಲಿ ಕೃಪಾಮೃತ ಕೂಡ ಮಾಡ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಜೀರೋ ಯಾವುದೇ ಖರ್ಚಿಲ್ಲಾರದೆ ಮಾಡ್ತಕ್ಕಂಥದ್ದು. ಈಗ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ ಎಲ್ರಿಗೂ. ಏನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಕೃಷಿ, ಈ ಮೂರಕ್ಕೂ ವ್ಯತ್ಯಾಸವೇನು? ಈಗೆಲ್ಲ ರೆಗ್ಯುಲರಾಗಿ ಮಾಡ್ತಿರೋದು ಕೃಷಿ ಅಥವಾ ಕನ್ವೆನ್ಷನಲ್ ಕೃಷಿ. ಅಂದರೆ ನಡ್ಕೊಂಡು ಬಂದಿರೋ ಸುಮ್ಮನೆ ಈಗೇನು ಮಾಡ್ತಾಯಿದ್ದೀವಿ ಆ ಕೃಷಿ ಕನ್ವೆನ್ಷನಲ್. ಏನು ಮಾಡ್ತಾರೆ ಅಲ್ಲಿ? ಟ್ರ್ಯಾಕ್ಟರ್ಗಳು ಎಲ್ಲ ಇಂಪ್ಲಿಮೆಂಟ್ಸನ್ನು ಯೂಸ್ ಮಾಡ್ತಾರೆ. ಮಾಡಬಾರ್ದು ಅಂತಲ್ಲ, ಮಾಡ್ತಾಯಿದ್ದೀವಿ. ನಮ್ಮ ಹೈಯೆಸ್ಟ್ ಪಾಪ್ಯುಲೇಷನಿಗೆ ಅದು ಬೇಕೇ ಬೇಕು. ನಂತರ ಸಿಂಥೆಟಿಕ್ ಇದನ್ನು ಬಳಸ್ತಾ ಇದ್ದೀವಿ. ಈಸಿಯಾಗಿ ಮಾರ್ಕೆಟ್ ಪ್ಲೇಸ್ ಸಿಗ್ತಾ ಇದೆ. ಆದರೆ ಮುಂದೊಂದು ದಿನ ಇದು ಬರ್ತಾ ಕ್ವಾಲಿಟಿ ಕೇಳ್ತಾ ಇದ್ದಾರೆ ಜನ. ಕ್ವಾಲಿಟಿ ಬೇಕು, ಭೂಮಿ ಉಳಿಬೇಕಂದ್ರೆ ಕ್ವಾಲಿಟಿ ಬೇಕು. ಹಾಗಾಗಿ ಇದು ಮುಂದೊಂದು ದಿನ ಕನ್ವೆನ್ಷನಲ್ ಫಾರ್ಮಿಂಗ್ ಅಥವಾ ಏನು ನಾವು ಮಾಡ್ತಾಯಿದ್ವಿ ಕಡಿಮೆ ಆಗ್ತದೆ. ಹಾಗಾದರೆ ಎದಕ್ಕೆ ಬೆಲೆ ಬರೋದು? ಆರ್ಗ್ಯಾನಿಕ್ಕಿಗೆ ಮತ್ತು ನ್ಯಾಚುರಲ್. ಆರ್ಗ್ಯಾನಿಕ್ಕು ಮತ್ತು ನ್ಯಾಚುರಲಲ್ಲಿ ಡಿಫ್ರೆನ್ಸ್ ಹೇಳಿದರೆ, ಆರ್ಗ್ಯಾನಿಕ್ಕು ಸಾವಯವದಲ್ಲಿ ಬೆಳೆಯೋದು, ಸರ್ಟಿಫಿಕೇಷನ್ ಮಾಡಿಸ್ತೇವೆ. ಏನೇ ಇನ್ಪುಟ್ ಹೊಲಕ್ಕೆ ಒಂದೇ ಒಂದು ಏನೋ ಒಂದು ಗ್ರಾಮಷ್ಟು ಏನು ಹಾಕಿದ್ರು ಅದೆಲ್ಲ ನ್ಯಾಚುರಲ್ ಆಗಿರತಕ್ಕಂಥದ್ದು ಆರ್ಗ್ಯಾನಿಕ್ ಹಾಕ್ತೇವೆ. ಮಾರ್ಕೆಟಲ್ಲಿ ಒಳ್ಳೆ ಸರ್ಟಿಫಿಕೇಟ್ ಇರೋದ್ರಿಂದ ಒಳ್ಳೆ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಫ್ಯೂಚರ್ ಏನಾದರೂ ಇದೆ ಅಂತ ಹೇಳಿದರೆ ಇದರಲ್ಲಿ ಇನ್ನು ನ್ಯಾಚುರಲ್ ಫಾರ್ಮಿಂಗ್ ಬರುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ಸಿಮಿಲರ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ, ಆದರೆ ಸರ್ಟಿಫಿಕೇಷನ್ ಪ್ರಾಸೆಸ್ ಏನು ಮಾಡಲ್ಲ ಇಲ್ಲಿ. ನ್ಯಾಚುರಲ್ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನ್ಯಾಚುರಲ್ ಆಗಿರೋ ಕೌವನ್ನು ಏನು ಸಗಣಿ, ಗಂಜಲ ಅದೇನು ಸಿಗ್ತದೆ ಅದನ್ನೆಲ್ಲ ಬಳಸ್ತೇವೆ. ಆದರೆ ಮಾರ್ಕೆಟ್ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ನೀವು ಮೂರರಲ್ಲಿ ಆರ್ಗ್ಯಾನಿಕ್ ದಿ ಬೆಸ್ಟು. ನ್ಯಾಚುರಲ್ ಫಾರ್ಮಿಂಗು ನಮ್ಮ ಸರ್ವೈಬಿಲಿಟಿ ಬೇಕು. ನಮ್ಗೆ ಮಾಡ್ತಾ ಇರೋರು ಎಲ್ಲರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಬಿಟ್ರೆ ಅದು ಆರ್ಗ್ಯಾನಿಕ್ ಕೃಷಿನೇ ಆಗೋಗುತ್ತೆ. ಮುಂದೊಂದು ದಿನ ಬೇಕು ಅಂದರೆ ಸರ್ಟಿಫಿಕೇಟ್ ತೊಗೊಳ್ಬೇಕು. ಹೊರಗಡೆ ಮಾರಾಟ ಮಾಡಬೇಕು ಅಂದರೆ ಮಾರಾಟ ಮಾಡೋದಿಲ್ಲ, ನಮಗೆ ಬಳಸ್ತಾ ಇದೆ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಓಕೆ ಅಂತ ಆ ಥರ. ಇನ್ನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ZPNF ಅಂತಕ್ಕಂಥದ್ದು ಎದ್ರ ಮೇಲೆ ಡಿಪೆಂಡ್ ಇದೆ ಅಥವಾ ಯಾಕೆ ಬೇಕಾಗಿದೆ ಅಂತಕ್ಕಂಥದ್ದು. ಯಾಕೆ ಬೇಕು ಅಂದರೆ, ಇದು ಅಂದರೆ ಕೆಮಿಕಲ್ ಫರ್ಟಿಲೈಸರ್, ಪೆಸ್ಟಿಸೈಡನ್ನು ಅವಾಯ್ಡ್ ಮಾಡೋದು, ಕಾಸ್ಟ್ ಆಫ್ ಕಲ್ಟಿವೇಷನ್ನ ಜೀರೋ ಮಾಡೋದು, ಲೋಕಲ್ ಅವೈಲಬಲ್ ರಿಸೋರ್ಸನ್ನು ಯೂಸ್ ಮಾಡೋದು, ಡೆವಲಪ್ಡ್ ಇಂಡಿಯಾ ಬಯೋಡೈವರ್ಸಿಟಿ ಮತ್ತು ಸಾಯಿಲ್ ಹೆಲ್ತನ್ನು ಜಾಸ್ತಿ ಮಾಡೋದು, ಜೀವ ವೈವಿಧ್ಯತೆ ಹಾಗೂ ಮಣ್ಣಿನ ಆರೋಗ್ಯವನ್ನು ಜಾಸ್ತಿ ಮಾಡೋದು. ಮಣ್ಣು ಕೂಡ ಜೀವಂತ ಒಂದು ಮಟೀರಿಯಲ್ಲು, ಅದು ಇನರ್ಟ್ ಅಲ್ಲ, ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು. ZPNFನ್ನು ಫೌಂಡ್ ಮಾಡಿದವ್ರು ಯಾರು ಅಂತ ಹೇಳಿದರೆ ಶ್ರೀಯುತ, ಅವ್ರಿಗೆ ಶ್ರೀ ಅಂತ ಹಾಕಿಬಿಟ್ಟೆ ಬಳಸಬೇಕು. ಯಾಕೆ ಹೇಳಿದರೆ ಅವರು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಸುಭಾಷ್ ಪಾಳೇಕರ್ ಅವರು ಭಾರತದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವರು ಯಾವಾಗ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಇನ್ಸ್ಪೈರ್ ಆಗಿರೋದು ಯಾವಾಗ ಅಂತಂದರೆ, ರೈತರು ಸಾಲದ ಸುಳಿಗೆಯಲ್ಲಿ ಸಿಲುಕಿ ಒದ್ದಾಡ್ತಿರೋದನ್ನು ನೋಡಿಬಿಟ್ಟು ಅವರು ಇದನ್ನು ಕಂಡುಕೊಂಡಿದ್ದು ಅಥವಾ ಅವ್ರ ಬಾಯಿಯಿಂದ ಈ ಥರ ಮಾತುಗಳು ಬಂದಿದ್ದು. ರೈತ ಈ ಎಲ್ಲ ಜಂಜಡಗಳಿಂದ ಅವನು ಮುಕ್ತವಾಗಬೇಕು ಅಂತ ಹೇಳಿದ್ರೆ ಜೀರೋ ಬಜೆಟ್ ಅಂದರೆ ಅವನು ಏನೂ ಹೊಲಕ್ಕೆ ಹಾಕದೇ ಬೆಳೆ ತೆಗಿಬೇಕು, ಆಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಅಂದಿತ್ತು. ಮತ್ತು ಅವರು ಸೆಲ್ಫ್ ರಿಲಯಂಟ್ ಫಾರ್ಮಿಂಗ್ ಅಂದರೆ ಮಾರ್ಕೆಟ್ಗೆ ಹೋಗಿ ಏನು ತರೋಂಗಿಲ್ಲ, ತಮ್ಮ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಇವರೇ ಅವರು ಆ ಮಹನೀಯರು. ಇವ್ರು ಹೇಳಿದ್ದೇನೆಂದರೆ, ಮಾರ್ಕೆಟಿಂದ ಒಂದೇ ಒಂದು ಗ್ರಾಮ್ ಏನೂ ತರೋಂಗಿಲ್ಲ, ನಮ್ಮ ಹೊಲದಲ್ಲೇ ನಮ್ಮ ಮನೇಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟು ಕೃಷಿಯನ್ನು ಮಾಡೋದು ಅಂತ ಹೇಳ್ತೀವಿ. ಇನ್ನು ಅವರು ಹೇಳ್ತಾರೆ ಹೈ ಕಾಸ್ಟ್ ಯಾಕೆ ಬೇಕು ಅಂತಂದರೆ, ಇವತ್ತಿನ ದಿನ ಎಲ್ಲ ಕೆಮಿಕಲ್ಗಳು ಕಾಸ್ಟ್ಲಿ. ಆಮೇಲೆ ಸಾಲ ಮಾಡಿ ರೈತ ಖರೀದಿ ಮಾಡಿ ಕೊನೆಗೆ ಅವನು ಸಾಲ ತೀರ್ಸೋಕ್ಕಾಗದೆ ಸೂಸೈಡ್ ಮಾಡ್ಕೊತಾ ಇದ್ದಾನೆ.
ಮಣ್ಣಿನ ಆರೋಗ್ಯ ಡಿಗ್ರೇಡ್ ಆಗ್ತಾಯಿದೆ, ನೀರಿನ ಆರೋಗ್ಯ ಪೊಲ್ಯೂಟ್ ಆಗ್ತಾಯಿದೆ. ಈಗ ನಮ್ಮ ಹೋಗಲಿ ಮನುಷ್ಯರ ಆರೋಗ್ಯ ಅದು ಕೂಡ ಹಾಳಾಗಿ ಹೋಗ್ತಾಯಿದೆ. ಹೋಗಲಿ ವಾತಾವರಣ ಆರೋಗ್ಯ ಅದೂ ಕೂಡ ಹಾಳಾಗೋಗ್ತಾಯಿದೆ. ಹಾಗಾದರೆ ZBNF ಒಂದೇ ದಾರಿ ಅಂತ ಅವ್ರು ಕಂಡುಕೊಂಡಿದ್ದು. ನೋಡಿ ಇಲ್ಲಿ ಮಣ್ಣೆಲ್ಲ ಹೇಗಾಗಿದೆ, ಈ ಥರ ಎರಕಲು ಬಿಳಿ ಬಿಟ್ಟಿರೋ ಥರ ಆಯಿತು ಅಂತ ಹೇಳಿದ್ರೆ ಆ ಮಣ್ಣು ಫಲವತ್ತಾಗಿರಲ್ಲ. ನೋಡಿ ಕೆಮಿಕಲ್ ಎಷ್ಟು ಸ್ಪ್ರೇ ಮಾಡ್ತಾಯಿದ್ದೀವಿ ಅಂದರೆ ಗಾಳಿ ಎಲ್ಲ ಕಲುಷಿತಗೊಳಿಸ್ತಾ ಇದ್ದೀವಿ ನಾವು. ಹೀಗಾಗ್ಬಿಟ್ರೆ ಮುಂದೊಂದು ದಿನ ನಮ್ಮ ಯುವ ಪೀಳಿಗೆಗೆ ಏನು ಕೊಟ್ಟು ಹೋಗೋದು? ಯಾವ ಜಮೀನನ್ನು ಕೊಟ್ಟು ಹೋಗೋದು? ಜಮೀನಂತಲೇ ಉಳಿಯೋದಿಲ್ಲ. ಆ ಲೆಕ್ಕಕ್ಕೆ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇನ್ಪುಟ್ ಕಾಸ್ಟು ಅದರಿಂದ ಏನಾಗ್ತದೆ? ಜಾಸ್ತಿ ಆಗ್ತದಲ್ವಾ? ಹಾಗಾದರೆ ಆಬ್ಜೆಕ್ಟಿವ್ ಏನು ZBNFದು? ಕಾಸ್ಟ್ ಕಡಿಮೆ ಮಾಡಬೇಕಲ್ವ? ಇದನ್ನೇ ರೈತರ ಎಲ್ಲ ಸಮಸ್ಯೆಗಳನ್ನು ಒಗ್ಗೂಡಿಸಿದ್ರೆ ZBNF. ಆ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಇನ್ಪುಟ್ಟು ಅಥವಾ ಫಾರ್ಮಿಂಗ್ ಖರ್ಚು ಜೀರೋ, ಪೆಸ್ಟಿಸೈಡ್ ಅದು ಯಾವುದು ಬಳಸೋಂಗಿಲ್ಲ, ಫರ್ಟಿಲಿಟಿ ಹೆಚ್ಚು ಮಾಡೋದು, ರೈತನ ಇನ್ಕಮ್ ಹೆಚ್ಚು ಮಾಡೋದು, ಇಕೋ ಫ್ರೆಂಡ್ಲಿ ಆಗಿರೋದು, ಅಂದರೆ ನೈಸರ್ಗಿಕವಾಗಿ ನಿಸರ್ಗದ ಜೊತೆ ಹೊಂದ್ಕೊಂಡಿರೋದು. ಹೌದಾ? ಹಾಗಾದರೆ ಈ ಫಿಲಾಸಫಿ ಏನು ಅಂತ ಗೊತ್ತಾಯಿತು. ನಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಕೊಳ್ಳೋದು, ಸಾಧ್ಯ ಆದಷ್ಟು ಮರ ಗಿಡಗಳು ಅವುಗಳಿಂದ ಅಥವಾ ನಮ್ಮ ಇಂಡಿಜಿನಸ್ ಅವುಗಳಿಂದ ಸಹಾಯ ಪಡೆಯೋದು, ಮಣ್ಣಿನಿಂದ ಸಹಾಯ ಪಡೆಯೋದು. ಮಣ್ಣು ಅಂತಕ್ಕಂಥದ್ದು ಜೀವಂತ ವಸ್ತು, ಅದು ಇದು ಅಲ್ಲ, ಇನರ್ಟ್ ಅಲ್ಲ ಅಂತಕ್ಕಂಥದ್ದು. ಯಾಕಂದರೆ ಅದ್ರ ತುಂಬ ಇರೋದೇ ಒಂದು ಇಡೀ ಮಣ್ಣಲ್ಲೇ ಕೋಟ್ಯಾನುಗಟ್ಟಲೆ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮ ಜೀವಿಗಳಿದ್ದಾವೆ. ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಅವು 4 ಪಿಲ್ಲರ್ಸ್ ಆಫ್ ZBNF ಬಗ್ಗೆ ಹೇಳ್ತಾರೆ. ಅಂದರೆ 4 ಕಂಬಗಳಿದೆ, ಅದೊಂದು ಸ್ತರ ಅಂತ ಹೇಳಿದರೆ 4 ಕಂಬಗಳಿದ್ದಾವೆ. ಒಂದು ಜೀವಾಮೃತ, ಒಂದು ಬೀಜಾಮೃತ, ಆಚ್ಛಾದನ, ಮಾಂಸ ಅಂತ ಹೇಳ್ತಾರೆ. ಜೀವಾಮೃತ ಅಂತ ಹೇಳಿದರೆ ಅಮೃತ ಹೇಳಿದರೆ ಜೀವವನ್ನು ಉಳಿಸೋದು, ಜೀವಾಮೃತ ಹೇಳಿದರೆ ಜೀವವನ್ನು ಯಾವುದು ಉಳಿಸ್ತೋ ಅದು. ಅಲ್ಲಿ ಏನೇನು ಬಳಸ್ತೀವಿ? ಸಗಣಿ, ದೇಶಿ ಹಸುವಿನ ಗಂಜಲ, ಬೆಲ್ಲ, ಸ್ವಲ್ಪ ಬೆಲ್ಲ ಒಂದು 2 kg ಮತ್ತು ಸ್ವಲ್ಪ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಬೇಸನ್ ಹಿಟ್ಟು ಮತ್ತು ಒಂದು ಹಿಡಿ ಮಣ್ಣು. ಅದು ನಮ್ಮ ಏನು ಬಂಡ ಮೇಲಿನ ಮಣ್ಣು ಅಥವಾ ಅರಳಿ ಗಿಡದ ಮರದ ಕೆಳಗಿನ ಮಣ್ಣು. ಮತ್ತು ಬೀಜವನ್ನು ಟ್ರೀಟ್ ಮಾಡಲಿಕ್ಕೆ ಉಪಚರಿಸಿ ಬಿತ್ತೋ ಪೂರ್ವದಲ್ಲಿ ಬೀಜಕ್ಕೆ ಜೀವವನ್ನು ಕೊಟ್ಟು ಅದಕ್ಕೆ ಬಿತ್ತೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೂ ಕೂಡ ನಾವು ಕೌಡಂಗ್ ಸಗಣಿ ಅಥವಾ ಗಂಜಲವನ್ನು ಬಳಸ್ಕೊಂಡು ಸ್ವಲ್ಪ ಬೆಲ್ಲ, ಹಿಟ್ಟು, ಮಣ್ಣನ್ನು ಬಳಸ್ತೇವೆ. ಅದ್ರ ಜೊತೆಗೆ ಸ್ವಲ್ಪ ಸುಣ್ಣವನ್ನು ಬಳಸ್ತೇವೆ, ಜರ್ಮಿನೇಷನ್ ಮೊಳಕೆ ಪ್ರಮಾಣ ಬರಲಿ ಅಂತ. ಅದನ್ನೆಲ್ಲ ಮಾಡಿಬಿಟ್ಟು ಅದನ್ನು ಒಂದು ವಾರ ಇಟ್ಬಿಟ್ಟು ಅದರಲ್ಲಿ ಬೀಜಗಳನ್ನ ಅದ್ದಿ ನೆನೆಸಿ ನಂತರ ಆರಿಸಿ ಬಿತ್ತನೆ ಮಾಡ್ತೀವಿ, ನೆರಳಲ್ಲಿ ಆರಿಸಿ. ಆಚ್ಛಾದನ ಹೇಳಿದರೆ ಸಾಯಿಲ್ನ ಕವರ್ ಮಾಡೋದು. ಸಾಯಿಲ್ ಕವರ್ ಮಾಡೋದ್ರಿಂದ ಒಂದು ನೀರು ಕನ್ಸರ್ವ್ ಆಗುತ್ತೆ, ಅಂದರೆ ನೀರು ಆವಿಯಾಗಿ ಹೋಗಲ್ಲ, ಮಣ್ಣಿನ ಗುಣಧರ್ಮ ಇಂಪ್ರೂವ್ ಆಗುತ್ತೆ, ಮತ್ತು ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಉಳಿತವೆ. ಅದಲ್ಲದೆ ಅದು ಮಣ್ಣಲ್ಲಿ ಇದು ಹ್ಯೂಮಸ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡುತ್ತೆ. ಆದ್ದರಿಂದ ಮಲ್ಚಿಂಗನ್ನು ಬಳಸಬೇಕು, ಆಚ್ಛಾದನವನ್ನು ಬಳಸಬೇಕು. ನಂತರ ಬರೋದು ಆಪ್ಸ ಅಂತ ಹೇಳಿದರೆ ಮಣ್ಣು ಒಂದು ಯಾವುದೋ ಒಂದು ಇಡೀ ಮಣ್ಣನ್ನು ತಗೊಂಡ್ರೆ ಅದರಲ್ಲಿ 4 ಭಾಗ ಮಾಡಿದರೆ ಅರ್ಧ ಭಾಗ ಸಾಲಿಡ್ ಇರುತ್ತೆ, ಘನ, ಇನ್ನು ಅರ್ಧದಲ್ಲಿ ನೀರು ಮತ್ತು ಗಾಳಿ ಇರ್ತದೆ. ಅದು ಒಳ್ಳೆಯ ಮಣ್ಣು ಅಂತಕ್ಕಂಥದ್ದು. ಆ ಗಾಳಿಯನ್ನು ಇವತ್ತಿನ ದಿನ ತಡಿತಾ ಇದ್ದೀವಿ ಇದರಿಂದ, ಕೆಮಿಕಲಿಂದ. ಆ ಗಾಳಿ ಇರಬೇಕು ಅಂತೇಳಿ ಸೂಕ್ಷ್ಮ ಜೀವಿಗಳಿಂದ. ಆ ಸೂಕ್ಷ್ಮ ಜೀವಿಗಳ ಒಡನಾಟವನ್ನು ಜಾಸ್ತಿ ಮಾಡ್ಕೊಂಡು ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡಿ ಹ್ಯೂಮಸನ್ನು ಜಾಸ್ತಿ ಮಾಡಿದಾಗ ವಾಪ್ಸ ಇರ್ತದೆ, ಸಾಯಿಲ್ ಏರಿಯೇಷನ್ ಇರ್ತದೆ, ಮಾಯ್ಶ್ಚರ್ ಬ್ಯಾಲೆನ್ಸ್ ಆಗ್ತದೆ ಅಂತ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರೋದು. ಜೀವಾಮೃತದ್ದು ಅದೇ ಹೇಳಿದ್ನಲ್ಲ, ಏನು ಅಲ್ಲಿ ಫರ್ಮೆಂಟೆಡ್ ಮೈಕ್ರೋವೇಲ್ ಕಲ್ಚರ್ ಇರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತವೆ ಮತ್ತು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ದೇಸಿ ಕೌ ಪ್ರಾಡಕ್ಟ್ ಇವೆ ಇಲ್ಲಿ ನೋಡಿ. ಅದೇ 10 kg ಕೌಡಂಗು, 10 ಲೀಟ್ರ್ ಯೂರಿನ್ನು ಅಥವಾ ಗಂಜಲ, ಸ್ವಲ್ಪ ಮಣ್ಣು, ಸ್ವಲ್ಪ ನೀರು, ಹ್ಯಾಂಡ್ಫುಲ್ಲು ಏನು ಹಿಟ್ಟು, ಕಲಸಿಟ್ಟು, ಮತ್ತು ಸ್ವಲ್ಪ ಒಂದು 2 kg ಬೆಲ್ಲ, ಅದೆಲ್ಲ ಸಹ ಹಾಕಿ ನೆರಳಲ್ಲಿ ಒಂದು ಡ್ರಮ್ಮಲ್ಲಿ ಒಂದು 7 ದಿನ ಇಟ್ಬಿಟ್ರೆ ಆಗುತ್ತೆ. ಒಳ್ಳೆ ಸ್ಮೆಲ್ ಬರುತ್ತೆ, ಅದನ್ನು ಬಳಸಬೇಕು. ಅದೇ ರೀತಿ ಬೀಜಾಮೃತ, ಇದನ್ನೇನು ಮಾಡ್ತೀವಿ? ಅದೇ ಇದು ರೋಗಗಳನ್ನು ತಡೆಯುತ್ತೆ, ಬೀಜಗಳ ಉಪಚರಿಸಕ್ಕೆ ಬೇಕಾಗುತ್ತೆ, ಬಿತ್ತೋ ಪೂರ್ವದಲ್ಲಿ ಮೊಳಕೆ ಪ್ರಮಾಣವನ್ನು ಹೆಚ್ಚಿಸುತ್ತೆ, ಹೆಲ್ದಿ ಜರ್ಮಿನೇಷನ್ ಬರುತ್ತೆ, ಒಂದೇ ಥರನಾದ ಜರ್ಮಿನೇಷನ್, ಒಂದೇ ಥರ ಬರ್ತಕ್ಕಂಥದ್ದು. ಕೆಮಿಕಲಿಗೆ ಇದು ಆಲ್ಟರ್ನೇಟಿವ್ ಮೀನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬೀಜೋಪಚಾರ ಮಾಡ್ತಾಯಿದ್ದಾರೆ ರೈತರು. ಇಲ್ಲಿ ನೋಡಿ ಮಲ್ಚಿಂಗ್ ಅಂತ ಹೇಳಿದರೆ ಏನು ಅಂದರೆ ಭೂಮಿ ಮೇಲೆ ಹರಡಿ ಮಣ್ಣನ್ನೇ ಹರಡ್ಬೋದು, ಭತ್ತದ ಹುಲ್ಲನ್ನು ಹರಡ್ಬೋದು, ದ್ವಿದಳ ಧಾನ್ಯದ ಬೆಳೆಗಳನ್ನು ಹರಡ್ಬೋದು, ದೈಂಚ ಸೆಣಬಿನ ಬೀಜಗಳನ್ನು ಹರಡ್ಬೋದು. ಅದಲ್ಲದೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟು ಗೊಬ್ಬರ, ಎರೆಹುಳು ಗೊಬ್ಬರನೋ ಕಾಂಪೋಸ್ಟ್ ಗೊಬ್ಬರಗಳು ಹರಡ್ಬೋದು. ವೀಡ್ಸ್ ಕಂಟ್ರೋಲ್ ಆಗುತ್ತೆ, ಮಣ್ಣಿನ ಮಾಯ್ಶ್ಚರ್ ಉಳಿತದೆ, ಮಣ್ಣು ಕೊಚ್ಕೊಂಡು ಹೋಗಲ್ಲ, ಸವಿತಾ ಆಗಲ್ಲ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ. ಸ್ಟ್ರಾ ಅಥವಾ ಹುಲ್ಲನ್ನು ಬಳಸಿ
ಇದು ಮಾಡಿದ್ದಾರೆ. ಇದರ ಹುಲ್ಲನ್ನು ಸ್ವಲ್ಪ ಸರಿಸಿದ ತಕ್ಷಣ ಈ ಥರ ಒಳ್ಳೆ ಮಣ್ಣು ಸಿಗ್ತಿದೆ. ಇಲ್ಲಿ ಎಕ್ಸಸ್ ಇರಿಗೇಷನ್ನು ಮಾಡೋಕ್ಕೆ ವಾಪ್ಸ ಇದ್ದಲ್ಲಿ ಎಕ್ಸಸ್ ಇರಿಗೇಷನ್ ಆಗಲ್ಲ. ಎಷ್ಟು ಬೇಕೋ ಅಷ್ಟೇ ತೊಗೊಳುತ್ತೆ. ಒಳ್ಳೆ ರೀತಿ ಏರಿಯೇಷನ್ ಇರಬೇಕು. ಸೊ ರೂಟ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಮಾಯ್ಶ್ಚರು ಮತ್ತು ಲೋ ಟೆಂಪ್ರೇಚರ್ ಇದ್ದರೆ ಹೇಗಾಗುತ್ತೆ, ಮಾಯ್ಶ್ಚರು ಹೈ ಟೆಂಪ್ರೇಚರ್ ಇದ್ದರೆ ಹೇಗಾಗುತ್ತೆ ಅಂತಕ್ಕಂಥದ್ದು. ಇನ್ನು ಬೆನಿಫಿಟ್ಟು ಇದ್ರದ್ದು ZBNFದು ಒಳ್ಳೆ ಪ್ರೊಡಕ್ಷನ್ ಬರುತ್ತೆ. ಕೆಮಿಕಲ್ ಫ್ರೀ ಫುಡ್ ಆಗುತ್ತೆ. ಇಂಪ್ರೂವ್ಡ್ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಫಾರ್ಮರು ಸಾಲವನ್ನು ಇಲ್ದಂಗೆ ಮಾಡುತ್ತೆ. ಹಾಗಾಗಿ ಇದ್ರದ್ದು ಇದು ಏನೊಂದು ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ಅವೇರ್ನೆಸ್ ಇಲ್ಲ, ತರಬೇತಿಗಳಿಲ್ಲ, ಜಾಗೃತಿ ಇಲ್ಲ. ರೈತರಲ್ಲಿ ಏನೂ ಇಲ್ಲದೆ ಬೆಳಿಬೋದಾ, ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಮೈಂಡ್ಸೆಟ್ ಇದೆ. ಮೈಂಡ್ಸೆಟ್ ಚೇಂಜ್ ಮಾಡಬೇಕಾಗಿದೆ. ಸೋಚ್ ಬದಲು ದೇಶ್ ಬದಲೇಗ ಮಾಡಬೇಕಾಗಿದೆ. ಇನಿಷಿಯಲ್ ಆಗಿ ರೆಸಿಸ್ಟೆನ್ಸ್ ಇದೆ ರೈತರ ಹತ್ರ. ಅಯ್ಯೋ ಇಳುವರಿನೇ ಬರೋದಿಲ್ಲ, ನಮಗೆ ದುಡ್ಡು ಹೆಂಗೆ ಬರುತ್ತೆ ಅಂತಕ್ಕಂಥದ್ದು. ಕೆಲವೊಮ್ಮೆ ಈಲ್ಡ್ ಕಂಪ್ಯಾರಿಸನ್ ಡಿಬೇಟ್ಸ್ ಆಗ್ತಾಯಿದೆ ಅಲ್ಲಿ. ಅಯ್ಯೋ ಅದು ಇಳುವರಿ ಕಡಿಮೆ ಬರುತ್ತೆ ಸಾವಯವದಲ್ಲಿ ZBNFಲ್ಲಿ ಅಂತಕ್ಕಂಥದ್ದು. ಮತ್ತು ಪ್ರಾಪರ್ ಇಂಪ್ಲಿಮೆಂಟೇಷನ್ಗೆ ಒಳ್ಳೆ ಗೈಡ್ಲೈನ್ಸ್ಗಳು ಬೇಕಾಗಿದೆ. ಗೌರ್ಮೆಂಟ್ ಸಪೋರ್ಟ್ ಬೇಕಾಗಿದೆ. ಈಗ ನೋಡಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ ಮೊದಲ 2 ರಾಜ್ಯಗಳು. ಹ್ಯಾಟ್ಸ್ ಆಫ್ ಟು ದೋಸ್ ಸ್ಟೇಟ್ಸ್. ತುಂಬ ಖುಷಿ ಅನಿಸುತ್ತೆ. ತರಬೇತಿಗಳನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಕಂಪೇರ್ ಮಾಡೋದಾದರೆ ಕೆಮಿಕಲ್ಲಿಗೆ ZBNFನ್ನು ಕಂಪೇರ್ ಮಾಡಿದರೆ ಲೋ ಏನು ಅಂತ ಹೇಳಿದರೆ ಖರ್ಚು ಜೀರೋ ಅಂತ ಹೇಳ್ಬೋದು. ಖರ್ಚು ಫರ್ಟಿಲೈಸರ್ ಎಲ್ಲ ನ್ಯಾಚುರಲ್ಲು, ಸಾಯಿಲ್ ಹೆಲ್ತನ್ನು ಇಂಪ್ರೂವ್ ಮಾಡಿ ಎಕೋ ಫ್ರೆಂಡ್ಲಿ ಆಗುತ್ತೆ, ಒಳ್ಳೆಯದು ಅಂತ ಹೇಳ್ಬೋದು. ಕೆಮಿಕಲ್ ಏನಿದೆ ಅಂದರೆ ರೋಗಗಳನ್ನು, ಕೀಟಗಳನ್ನು, ರಾಸಾಯನಿಕವನ್ನು ಕೊಂಡು ತಂದು ನಮಗೆ ರೋಗ, ನಮ್ಮ ನೀರಿಗೆ, ಮಣ್ಣಿಗೆ ಎಲ್ಲದಕ್ಕೂ ಏನು ಸಮಸ್ಯೆ ತರ್ಕೊಳ್ಳೋದು ಅಂತ. ಕನ್ಕ್ಲೂಷನಲ್ಲಿ ಹೇಳೋದಾದರೆ ZBNF ಇದ್ದರೆ ಸುಸ್ಥಿರ ಕೃಷಿ ಇರುತ್ತೆ. ಸುಸ್ಥಿರ ಕೃಷಿ ಇದ್ದರೆ ಜೀವನ ಭೂಮಿ ಮೇಲೆ ಉಳಿತದೆ. ಆದ್ದರಿಂದ ಇದನ್ನು ಉಳಿಸ್ಕೊಳ್ಳೇಬೇಕು. ಡಿಪೆಂಡೆನ್ಸಿ ಬೇರೆದ್ರ ಮೇಲೆ ಹೋಗಿ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡು ಬರೋದ್ರ ಮೇಲೆ ಸ್ಟಾಪ್ ಮಾಡಬೇಕು. ಲಾಂಗ್ ಟರ್ಮ್ ಸಾಯಿಲ್ ಮಣ್ಣಿನ ಗುಣಧರ್ಮ, ಮಣ್ಣಿನ ಆರೋಗ್ಯ ಸುಧಾರಿಸ್ತದೆ. ಇದನ್ನು ಸಸ್ಟೈನಬಲ್ ಅಗ್ರಿಕಲ್ಚರ್ ಬೇಕೇ ಬೇಕು. ಮಣ್ಣಿನ ಆರೋಗ್ಯ ಅಂತ ಹೇಳಿದರೆ ಇದನ್ನು ಬಳಸ್ಕೊಳ್ಳೇಬೇಕು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಇವತ್ತಿನ ಟ್ಯಾಗ್ಲೈನ್ ಬಂದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲ ಬದುಕಿದರೆ ಬದುಕಿಗೆ ಅವಮಾನ. ಆದರ್ಶಗಳೇ ಇಲ್ಲದೆ ಬದುಕಿಬಿಟ್ರೆ ಬದುಕಿಗೆ ಅವಮಾನ ಅಂತ ಹೇಳ್ತಾ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಣ, ಒಳ್ಳೆ ರೀತಿಯಾದ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.